ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ ನಾವು? ಹಾಂ, ಶಿ. ವಾಟ್ ಈಸ್ ಶಿ? ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ವಾಟ್ ಈಸ್ ಹಿ? ಹೈಡ್ರೋಜನ್ ಎಲೆಕ್ಟ್ರೋಡ್. ಹೈಡ್ರೋಜನ್ ಎಲೆಕ್ಟ್ರೋಡ್ ತಗೊಂಡು ಕಂಡೀಷನ್ಸನ್ನು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ರೆ ಏನವು ಕಂಡೀಷನ್? ಸ್ಟ್ಯಾಂಡರ್ಡ್ 1 bar ಪ್ರೆಷರ್. ಎಲ್ಲರೂ ಮಾತು ನಿಲ್ಲಿಸ್ಕೊಳ್ಳೋಕೆ 1 bar ಪ್ರೆಷರ್. ಆ ಸೊಲ್ಯೂಷನ್ ಕಾನ್ಸಂಟ್ರೇಷನ್ 1 molar. ಯಾವ ಸೊಲ್ಯೂಷನ್? HCl ತೊಗೊಂಡಿದ್ವಿ ನಾವು. ಒಂದದು ಗ್ಲಾಸ್ ಜಾಕೆಟ್ ಇತ್ತು, ಅದ್ರ ಒಳಗೆ ನಾವು ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡ್ತಿದ್ವಿ. ದ್ಯಾಟ್ ವಾಸ್ ಇನ್ ಕಾಂಟ್ಯಾಕ್ಟ್ ವಿತ್ 1 m HCl ಸೊಲ್ಯೂಷನ್. 1 bar ಪ್ರೆಷರ್, HCl ಸೊಲ್ಯೂಷನ್, ಅದು 1 molar ಕಾನ್ಸಂಟ್ರೇಷನ್. ಟೆಂಪರೇಚರ್ ಈಸ್ ಒಬ್ಬರೇ ಹೇಳತ್ತಾರಲ್ಲ 298 ಕೆಲ್ವಿನ್. ಹಿಂಗಿದ್ದಾಗ ಹೀ ಇದ್ದಿದ್ದು ಶಿ ಆಗುತ್ತೆ, ಹೌದಲ್ಲ? ಹೈಡ್ರೋಜನ್ ಎಲೆಕ್ಟ್ರೋಡ್ ಇದ್ದಿದ್ದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಆಗುತ್ತೆ. ಇದು ಎದಕ್ಕೆ ಉಪಯೋಗ ನಮಗೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್? ರೋಲ್ ನಂಬರ್ 69 ಹೇಳಿ. YSH ನಾವು ಇಲ್ಲಿ ತೊಗೊಂಬಂದಿದ್ದು ಯಾಕೆ ಅದನ್ನು? ಇಲ್ಲಿ ನಾವು ಹೆಂಗೆ ಅದನ್ನ ಯೂಸ್ ಮಾಡ್ಕೊತೀವಿ? ಕರೆಕ್ಟ್. ಟು ಮೆಜರ್ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಡಿಫ್ರೆಂಟ್ ಮೆಟಲ್ಸ್, ಹೌದಲ್ಲ? ಜಿಂಕ್ದು -0.76 ಅಂತ ನನಗೆ ಹೆಂಗೆ ಗೊತ್ತಾಯ್ತು? ಬರೀ ಜಿಂಕ್ ಇನ್ ಜಿಂಕ್ ಸಲ್ಫೇಟ್ ಇದು ಒಂದ ಕೊಟ್ರಂದ್ರೆ ನಾ -0.76 ಅಂತ ಹೇಳ್ಬೋದಾ? ಆದ್ರೆ ಅಲ್ಲಿ ಇರ್ತೈತಿ, ಹೇಳಕ್ ಬರಂಗಿಲ್ಲ. ಏನು ಇರಂಗೇ ಇಲ್ಲ, ಪೊಟೆನ್ಷಿಯಲ್ ಇರ್ತೈತಿಲ್ಲ. ಯಾಕಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರ್ತೈತಿಲ್ಲ. ಇದು ಎಲ್ಲಿಂದ ಪೊಟೆನ್ಷಿಯಲ್ ಡಿಫ್ರೆನ್ಸ್? 2 ಲೇಯರ್ ಇರ್ತಾವಿಲ್ಲ. an electrical double layer is formed at the metal solution interface. ಈ ಡಬಲ್ ಲೇಯರ್ ಇರೋದ್ರಿಂದ ಒಂದು ಪೊಟೆನ್ಷಿಯಲ್ ಇರ್ತೈತಿ. ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ ಬರಂಗಿಲ್ಲ, ಡಿಟರ್ಮೈನ್ ಮಾಡಕ್ ಬರಂಗಿಲ್ಲ. ಬಿಕಾಸ್ ಪಾಸಿಟಿವ್ ಲೇಯರ್ ನೆಗೆಟಿವ್ ಲೇಯರ್ ಓವರ್ಲ್ಯಾಪ್ ಆಗ್ಯಾವು, ಹೌದಿಲ್ಲ? ಅದಕ್ಕೆ ಏನು ಮಾಡ್ತೀವಿ, ಜಿಂಕ್ ಸಲ್ಫೇಟ್ನಾಗ ಡಿಪ್ ಇರ್ತೈತಿ. ಅದನ್ನು ಒಯ್ದು ಎಲ್ಲರೂ ಕೊಡ್ಬೇಕು. ಅದನ್ನು ಒಯ್ದು SH ಈಗ ಕನೆಕ್ಟ್ ಮಾಡ್ತೀವಿ. ಇದನ್ನ ಏನು ಅನ್ಕೊಂತೀವಿ? 0 ವೋಲ್ಟ್ ಅನ್ಕೊಂತೀವಿ. ಅನ್ಕೊಂಡ್ರೆ ಈಗ ಇದ್ರದ್ದು ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು, ವಿಚ್ ಇಸ್ ಕಾಲ್ಡ್ EMF ಆಫ್ ದ ಸೆಲ್. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನತ್ತಿದ್ವಿ. ಒಂಗಿಲಿ EMF ಆಫ್ ದ ಸೆಲ್ ಅನ್ನಕತ್ತಿಯಲ್ಲ. ಒಂಗಿಲಿ ಯಾಕಂದ್ರೆ ಜಿಂಕ್ ಒಂದೈತೆ, ಅದ್ರ ಜೋಡಿ ಏನು ಕನೆಕ್ಟ್ ಮಾಡೀನಿ? ಈಗ ಶಿ ಕನೆಕ್ಟ್ ಮಾಡಿದ್ರೆ 2 ಎಲೆಕ್ಟ್ರೋಡ್ ಬಂದು 2 ಎಲೆಕ್ಟ್ರೋಡ್ಸ್ ಮೇಕ್ ಅ ಸೆಲ್. ಈಗ ನಾ ಇದ್ರ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಈಸ್ EMF ಆಫ್ ದ ಸೆಲ್. ವಿಚ್ ಸೆಲ್? ಜಿಂಕ್ ಮತ್ತು ಹೈಡ್ರೋಜನ್. ಬಟ್ ಸಿಗುವುದು ಜಿಂಕ್ದು EMF. ಜಿಂಕ್ದು EMF ಸಿಗುತ್ತಾ? ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಸಿಗುತ್ತೆ, ಹೌದಿಲ್ಲ? ಹಾ, EMF ಅಂತ EMF ಅದು. EMF ಯಾಕಂದ್ರೆ 2 ಎಲೆಕ್ಟ್ರೋಡ್ ಕನೆಕ್ಟೆಡ್ ಅದಾವ. ಆದ್ರೆ ಬರುವುದು ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಜಿಂಕ್ ಏನು ಹೈಡ್ರೋಜನ್? ಬಿಕಾಸ್ ಹೈಡ್ರೋಜನ್ 0 ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಹಾಂ, ಸೊ ಹಿಂಗೆ ಮಾಡಿ ಇದು -0.76 ಅಂತ ಗೊತ್ತಾಯ್ತು. ಯಾವುದು? ಜಿಂಕ್. ಕಾಪರ್ +0.34 ಅಂತ ಹೆಂಗೆ ಗೊತ್ತಾಯ್ತು? ಹೆಂಗೆ ಕಾಪರ್ನ ಕನೆಕ್ಟ್ ಇದಕ್ಕೆ ಮಾಡಬೇಕು, ಶೀಗೆ ಕನೆಕ್ಟ್ ಮಾಡಿದ್ರೆ ಎರಡದ್ದು ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ಬಿ ದ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಕಾಪರ್. ಕರೆಕ್ಟ್? ಇಲ್ಲಿ ತನಕ ನಮ್ಮ ಡಿಸ್ಕಷನ್ ಆಗಿತ್ತು. ಇಲ್ಲಿಂದ ಮುಂದುವರೆಸಬೇಕು. ಓಕೆ, ಒಂದು ಹೆಡ್ಡಿಂಗ್ ಹಾಕೋರಿ, 1-2 ಪಾಯಿಂಟ್ ಬರೆಸಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೈನ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸೈನ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸೈನ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೆಡ್ಡಿಂಗ್ ಹಾಕಿದ್ರಿ. ಅದ್ರಾಗ ಫಸ್ಟ್ ಪಾಯಿಂಟ್ ಇದನ್ನು ಬರೆಸಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಆನ್ ಎಲೆಕ್ಟ್ರೋಡ್. The electrode potential of an electrode is positive. The electrode potential of an electrode is positive if the electrode reaction is the electrode potential of an electrode is positive, comma
if the electrode reaction is reduction, if the electrode reaction is reduction when coupled with SHE, when coupled with She, S dot H dot E ಬರೆಯಬೇಕು, when coupled with SHE. If the electrode reaction is reduction when coupled with SHE. Second point, the electrode potential of electrode, the electrode potential of electrode the electrode potential of electrode is negative if the electrode reaction is oxidation, if the electrode reaction is oxidation when coupled with SHE, if the electrode reaction is oxidation when coupled with SHE. ಬರ್ಕೊಂಡ್ರಿ ಎರಡು ಪಾಯಿಂಟ್. ಹಿಂಗಂದ್ರೆ ಏನು ಸ್ವಲ್ಪ ಅರ್ಥ ಮಾಡ್ಕೊಡು, ಲಕ್ಷ ಕೊಡ್ರಿ. ಇದು Zn, ಇದು ZnSO4, zinc rod dipped in zinc sulfate. I will connect this with SHE ಅಥವಾ I will couple this with SHE. ಅಲ್ಲಿ coupled ಅಂದ್ರೆ ನೋಡ್ರಿ, coupled ಅಂದ್ರೆ ಕನೆಕ್ಟ್ ಮಾಡೋದು, coupled ಅಂದ್ರೆ ಇಬ್ಬರು, ಇದು ಒಂದೇ ಐತಿ, SH ಜೋಡಿ ಕನೆಕ್ಟ್ ಮಾಡೋದು. ಸೊ SHE ರಫ್ ಡಯಾಗ್ರಾಮ್ ಹಾಕ್ತೀನಿ. ಹೆಂಗೋ ಇತ್ತು ಅದು, ಹಿಂಗೆ ಔಟರ್ ಜಾಕೆಟ್ ಹಿಂಗಿತ್ತು, ಹಿಂಗೊಂದು ಇದು ಇತ್ತು, ಪ್ಲಾಟಿನಮ್ ಫಾಯಿಲ್ ಹಿಂಗಿತ್ತು, ಹಿಂಗಿತ್ತು ರಫ್ ಡಯಾಗ್ರಾಮ್ ಆಫ್ SHE. ಈಗ ಇದು ಕಪಲ್ ಆಗೈತನ, ಇನ್ನೂ ಆಗಿಲ್ಲ, ಒಂದು ವೈರ್ಲಿ ಕನೆಕ್ಟ್ ಮಾಡ್ಬೇಕಲ್ಲ. ಹಾಂ, ಇದು ಇಲ್ಲಿಂದ ಇಲ್ಲೇ ಕನೆಕ್ಟ್ ಮಾಡಿದ್ವಿ. ಪ್ಲೀಸ್ ಡೋಂಟ್ ಟಾಕ್. ಹಾಂ, ಈಗ ಇದನ್ನ ಯಾಕೆ ಕನೆಕ್ಟ್ ಮಾಡಿವಿ ಅಂದ್ರೆ ಬೇಸಿಕಲಿ ನನಗೆ ಇದ್ರ ವ್ಯಾಲ್ಯೂ ಗೊತ್ತಾಗ್ಬೇಕಾಗೈತಿ. ಇದ್ರ ವ್ಯಾಲ್ಯೂ ಇರ್ತೈತಿ, ಆದ್ರೆ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಅಲ್ಲಿ ಅದರ್ ಸೇಮ್ ಓಲ್ಡ್ ಸ್ಟೋರಿ, ಅವು ಏನು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರ್ತಾವು, ಡಿಸ್ಟೆನ್ಸ್ ಇರಂಗಿಲ್ಲ, ಅದಕ್ಕೆ ಮೆಜರ್ ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ SH ಜೋಡಿ ಕನೆಕ್ಟ್ ಮಾಡ್ತೀವಿ. ಇದ್ರ 0 ಇರುತ್ತಾ, ಹೌದಿಲ್ಲ? ಇದ್ರದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಾನೀಗ ಕ್ಯಾಲ್ಕುಲೇಟ್ ಮಾಡಿದ್ರೆ ದ್ಯಾಟ್ ವಿಲ್ ಬಿ ದ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಜಿಂಕ್. ಹಾಂ, ಈಗ ನಾನು ಎಷ್ಟು ದಿವಸ ನಿಮ್ಗೆ ಹೇಳೋ ಮುಂದೆ ಹೇಳ್ಕೊತಿದ್ದೆ, ಜಿಂಕ್ದು -0.76 ವೋಲ್ಟು, ಕಾಪರ್ದು +0.34 ವೋಲ್ಟು ಅಂತಂದು, ಹೌದಿಲ್ಲ? ಈಗ ನೆಗೆಟಿವ್ ಸೈನ್ ಎದಕ್ಕೆ ಬರ್ತಾವೆ ಒಂದಿಷ್ಟು ಎಲೆಕ್ಟ್ರೋಡ್ಸ್ಗೆ, ಇನ್ನೊಂದಿಷ್ಟು ಎಲೆಕ್ಟ್ರೋಡ್ಸ್ಗೆ ಪಾಸಿಟಿವ್ ಸೈನ್ ಎದಕ್ಕೆ ಬರ್ತಾವೆ ಅಂತ ಡಿಸ್ಕಷನ್ ಮಾಡೋಕೆ ಆ 2 ಪಾಯಿಂಟ್ ಬರ್ತೀನಿ ನಿಮಗೆ. ಲಕ್ಷ ಕೊಟ್ಟು, ಯಾವುದೋ ಒಂದು ಎಲೆಕ್ಟ್ರೋಡು SH ಜೋಡಿ ಕಪಲ್ ಮಾಡಿದಾಗ ಅದ್ರದ್ದು ಆಕ್ಸಿಡೇಷನ್ ಆತಂದ್ರೆ, ಯಾವುದನ್ನ ನೀವು SH ಜೋಡಿ ಕನೆಕ್ಟ್ ಮಾಡಿರ್ತೀರಲ್ಲ, ಇಲ್ಲಿ ಜಿಂಕ್ ಮಾಡಿವಿಲ್ಲ, ಇದ್ರದ್ದು ಏನಾತಂದ್ರೆ ಆಕ್ಸಿಡೇಷನ್ ಆಯ್ತು, ಇದ್ರದ್ದು ರಿಡಕ್ಷನ್ ಆಯ್ತು. ಒಂದು ಆಕ್ಸಿಡೇಷನ್ ಆದ್ರೆ ಒಂದು ರಿಡಕ್ಷನ್ ಆಗಬೇಕು. ಸೆಲ್ ಒಳಗೆ ಒಂದು ಆನೋಡ್ ಆದ್ರೆ ಇನ್ನೊಂದು ಕ್ಯಾಥೋಡ್ ಇರಬೇಕು. ಆನೋಡ್ ಅಂದ್ರೆ ಏನು? ಇಟ್ ಈಸ್ ಅ ಪ್ಲೇಸ್ ವೇರ್ oxidation takes place. Cathode is a place where reduction takes place. So whenever you connect an electrode with SHE, if that electrode undergoes oxidation, what? Oxidation, the electrode potential of that electrode will be negative. ಅರ್ಥ ಆಗತ್ತೆ? ಎದ್ರದ್ದು ಆಕ್ಸಿಡೇಷನ್ ಆಗುತ್ತ ಯಾವಾಗ SH ಜೋಡಿ ಕಪಲ್ ಮಾಡಿದಾಗ, ಎದ್ರದ್ದು ಆಕ್ಸಿಡೇಷನ್ ಆಗುತ್ತಾ ಅದರದ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನೆಗೆಟಿವ್ ಇರ್ತೈತಿ. ಅರ್ಥ ಆಗತೈತಿ? ಇಫ್ ಅಟ್ ಆಲ್ ಯಾವುದೋ ಒಂದು ಇದು ಜಿಂಕ್ ಅನ್ಕೊಳ್ಳಿ, ಜಿಂಕನ್ನ ನಾನು SH ಜೋಡಿ ಕನೆಕ್ಟ್ ಮಾಡಿದಾಗ
ಹೈಡ್ರೋಜನ್ದು ಆಕ್ಸಿಡೇಷನ್ ಆತು, ಜಿಂಕ್ದು ರಿಡಕ್ಷನ್ ಆತಂದ್ರೆ ಜಿಂಕ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಪಾಸಿಟಿವ್ ಬರುತ್ತೆ. ಅರ್ಥ ಆಗತೈತಿ? Basically the point is whenever you connect an electrode with SHE, ಇದ್ರದ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಸೈನ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತಾ? ಅದು ಆಕ್ಸಿಡೇಷನ್ ಆಗತ್ತೋ ರಿಡಕ್ಷನ್ ಆಗತ್ತೋ ಇದ್ರ ಜೊತೆ ಕಪಲ್ ಮಾಡಿದಾಗ. ಈಗ ಇದು ಜಿಂಕ್, ಇದು SHE ಕನೆಕ್ಟ್ ಮಾಡಿದಾಗ ಜಿಂಕ್ದು ಆಕ್ಸಿಡೇಷನ್ ಆದ್ರೆ ಇದ್ರದ್ದು ನೆಗೆಟಿವ್ ವ್ಯಾಲ್ಯೂ ಇರುತ್ತಾ? ಇದ್ರದ್ದು ರಿಡಕ್ಷನ್ ಆದ್ರೆ ಏನಿರುತ್ತೆ? ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ. ಈಗ ಜಿಂಕ್ದು -0.76 ಅಂತ ನಮ್ಗೆ ಗೊತ್ತು. ಅಂದ್ರೆ ಜಿಂಕ್ SHE ಕಪಲ್ ಮಾಡಿದಾಗ ಜಿಂಕ್ದು ಏನಾಗುತ್ತೆ? ಆಕ್ಸಿಡೇಷನ್ ಆಗುತ್ತೆ. ಸೊ ರಿಯಾಕ್ಷನ್ಸ್ ಬರೀರಿ ಅಂತಂದ್ರೆ ಈ ಸೆಲ್ ಯಾಕೆ ಆತಂದ್ರೆ 2 ಎಲೆಕ್ಟ್ರೋಡ್ ಅದಾವ ಇಲ್ಲಿಗ. ಈ ಸೆಲ್ದು ಆಟ್ ಆ್ಯನೋಡ್ ಆಟ್ ಕ್ಯಾಥೋಡ್ ರಿಯಾಕ್ಷನ್ಸ್ ಬರೀರಿ ಅಂದ್ರೆ ನಾನು ಇಲ್ಲಿ ಬರಿತೀನಿ. ಇಲ್ಲಿ ಬರೋದ್ರೆ ಅದ್ರಾಗ ಕವರ್ ಆಗುತ್ತಲ್ಲ. ಹಾಂ, ಆಟ್ ಆ್ಯನೋಡ್ ನೀವೇ ಹೇಳ್ರಿ ಇದ್ರದ್ದು ಆಕ್ಸಿಡೇಷನ್ ಯಾವ್ದಾಗುತ್ತೆ, ರಿಡಕ್ಷನ್ ಯಾವ್ದಾಗುತ್ತೆ? SHEದು ಆಕ್ಸಿಡೇಷನ್ ರಿಡಕ್ಷನ್. ಹಾಂ, ಜಿಂಕ್ದು. ಸೊ ಜಿಂಕ್ ಇಲ್ಲಿ ಆ್ಯನೋಡ್ನಾಗ ಆಗುತ್ತೋ ಇನ್ನು SHE ಆ್ಯನೋಡ್ನಾಗ ಆಗುತ್ತೋ? ಜಿಂಕ್ ಈಸ್ ಆ್ಯನೋಡ್ is negative. So Zn gives Zn plus 2 electrons. This is at anode reaction of this cell. Which cell? ಈ cell ಇಂದು ಯಾವ cell? ಯಾವ cell? ಅದ್ರೊಳಗೆ ಎಲೆಕ್ಟ್ರೋಡ್ಸ್ ಯಾವ್ಯಾವು? ಜಿಂಕ್, ಇನ್ನೊಂದು ಯಾವ್ದ್ರಿ? SHE. So anode reaction, zinc gives Zn plus 2 electron because it is undergoing oxidation. Loss of electrons is oxidation. At cathode reaction, H plus will gain electron and becomes H2. H plus ಇರುತ್ತಿಲ್ಲ, ಎಲ್ಲಿರುತ್ತೆ? ಇದು 1MHCl. HCl ಅಂದ್ರೆ H plus Cl minus. H plus ಇದ್ದಿದ್ದು ಏನಾಗುತ್ತೆ? ಹೈಡ್ರೋಜನ್ ಆಗುತ್ತಾ? ಗೇನ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಆದ್ರೆ ಬ್ಯಾಲೆನ್ಸ್ ಮಾಡ್ಬೇಕಿದು. ಇಲ್ಲೇ ಹಾಫ್ ಅರ ಬರೀಬೇಕು ಅಥವಾ ಇಲ್ಲಿ 2 ಅರ ಬರೀಬೇಕು. ಹಾಂ, ಇಲ್ಲಿ ನಾನು 2H ಪ್ಲಸ್ ಬರೋದು 2 ಎಲೆಕ್ಟ್ರಾನ್ಸ್ ಬರೀಬೇಕು. ಹಾಂ, ಇದು ಆಟ್ ಆ್ಯನೋಡ್ ರಿಯಾಕ್ಷನ್, ಇದು ಆಟ್ ಕ್ಯಾಥೋಡ್ ರಿಯಾಕ್ಷನ್. ಓವರ್ ಆಲ್ ರಿಯಾಕ್ಷನ್ ಏನಾಗುತ್ತೆ? ಏನೇನು ಕ್ಯಾನ್ಸಲ್ ಆಗುತ್ತಾ? 2 electrons cancel. Zn plus 2H plus gives Zn plus 2 plus H2. Solid, aqueous, solid, gas. ಹೌದಲ್ಲ? ಹಾಂ. ಈಗ ಲಕ್ಷ್ಕೊಟ್ರು. What is coupled with what? In this case, zinc is coupled with SHE. Now if I couple copper with SHE, ನನ್ನ ಡೈಗ್ರಾಮ್ SHE ಈ ಕಡೆ ಬರ್ತೈತಿ, ಕಾಪರ್ ಆ ಕಡೆ ಬರ್ತೈತಿ. ಏನು ಜಿಂಕ್ ತೆಗೆದು ಕಾಪರ್ ಹಾಕ್ಬಿಡ್ಲಿ, ಏನು ಎಕ್ಸ್ಚೇಂಜ್ ಮಾಡ್ಲೋ ಹೆಂಗಿತ್ತು ಹಂಗೆ ಇಡ್ಲಿ. ಕ್ವಶನ್ ಅರ್ಥ ಆದಿಲ್ಲ. I am connecting copper with SHE now. I am removing zinc and bringing in copper electrode and coupling with SHE. My question is, ಇದು as it is diagram ಇಲ್ಲಿ zinc ತೆಗೆದು ಕಾಪರ್ ಹಾಕಿಬಿಡ್ಲು, ಏನು SHE ಈ ಕಡೆ ತಂದು ಆ ಕಡೆ ಇದನ್ನು ಒಯ್ಯ, ಆ ಕಡೆ ಈ ಕಡೆ ಒಯ್ದ್ರೆ ಚೇಂಜ್ ಆಗುತ್ತಿಲ್ಲ. ಲೆಫ್ಟ್ ಆಕ್ಸಿಡೇಷನ್ ಆ್ಯನೋಡ್ ನೆಗೆಟಿವ್ ಲೋನ್, ಲೆಫ್ಟ್ ಆಕ್ಸಿಡೇಷನ್ ರೈಟ್ ರಿಡಕ್ಷನ್. ನನ್ನ ಕ್ವಶನ್ಗೆ ಆನ್ಸರ್ ಮಾಡಿರಿ. ಚೇಂಜ್ ಮಾಡಲಿಯೋ ಹಂಗೆ ಇಡ್ಲಿಯೋ? ಮಾಡಬೇಕು, ಹೌದಲ್ಲ? ಹಾಂ. ಸೊ ನಾನು ಏನು ಮಾಡ್ತೀನಿ, ಈಗ ಇದನ್ನು ನಂಗೆ ಹಾಕೋದು ಡಿಫಿಕಲ್ಟ್, ಅದಕ್ಕೆ ಇದನ್ನು ಹಂಗೆ ಇಟ್ಟು ಇದನ್ನು ರಬ್ ಮಾಡಿ ಆ ಕಡೆ ಅದನ್ನ ಕಾಪರ್ ಬರೆದು ಬಿಡ್ತೀನಿ. ಅದಕ್ಕೆ ನೀವು ಈ ಎಕ್ಸಾಂಪಲ್ ಬರ್ಕೊಂಡ್ರಿ.
ಕನ್ಸಿಡರ್ ದಿಸ್ ಸೆಲ್ ಅಂತ ಮ್ಯಾಲೆ ಬರೆದು ಇವನ್ ಬರೀರಿ. ಈ ವ್ಯಾಲ್ಯೂಸ್ ಬರಿಬೇಡ್ರಿ, ಇವು ಹೆಂಗೆ ಬಂದ್ವು ಅಂತ ಡಿಸ್ಕಸ್ ಮಾಡಕ್ಕೆ ಇದು ಡಿಸ್ಕಷನ್ ಬೇಕಾದ್ರೆ ಬರ್ಕೊಳ್ತಿರ್ಬೇಕು. ಒಂದು ಹೇಳೋದು ಹಾಂ ಸರಿತೀವಿ. ಒಂದು ಕೆಲಸ ಮಾಡಿರಿ, ಈ ವ್ಯಾಲ್ಯೂಸನ್ನು ಇಲ್ಲಿ ಬರಿಬೇಡ್ರಿ, ಅದು ಮುಗಿದ ಮೇಲೆ ಲಾಸ್ಟಿಗೆ ಅವೆಲ್ಲ ಬರೆದ್ಮೇಲೆ ದೇರ್ ಫೋರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಜಿಂಕ್ ಇಸ್ ಈಕ್ವಲ್ಸ್ ಟು -0.76 ವೋಲ್ಟ್ ಅಂತ ಬರೀ. ದೇರ್ ಫೋರ್ ಯಾಕೆ ಇದರಿಂದ ಅದು ಹೆಂಗೆ ಗೊತ್ತಾದ ನನಗೆ? ಸರ್ಕಸ್ ಮಾಡೋದು ಇದರಿಂದ ದೇರ್ ಫೋರ್ ಅಂತ ಇದನ್ನ ಬರೆಯೋ ನನಗೆ ಹೆಂಗೆ ಗೊತ್ತಾಯ್ತು? ಜಿಂಕನ್ನ SH ಜೋಡಿ ಕಪಲ್ ಮಾಡಿದಾಗ ಜಿಂಕ್ದು ಏನಾತ? ಆಕ್ಸಿಡೇಷನ್ ಆತ. ಅದಕ್ಕೆ ಇದ್ರದ್ದು ಸೈನ್ ನೆಗೆಟಿವ್ ಅಂತ ಗೊತ್ತಾತಿಲ್ಲ? ಹಾಂ, ಅದಕ್ಕೆ ದೇರ್ ಫೋರ್ ಅಂತ ಬರಿಬೋದಿಲ್ಲ. ಬರೀರಿ ಮತ್ತೆ ನೀವು ಸರಿ ಮತ್ತೆ. ಹಾಂ, ಇದು ಬರ್ಕೊಂಡ್ರಿ. ಈಗ ಏನು ಮಾಡೋಣ? SH ಜೋಡಿ ಏನು ಕಪಲ್ ಮಾಡೋಣ? ಹಾಂ, ಈಗ ಇದನ್ನ ತೆಗೆದು ಇಲ್ಲಿ ಕಾಪರ್ ಹಾಕಿಬಿಡ್ಲೋದಿಲ್ಲ? ಯಾರಿಗೂ ಹುರುಪ ಇಲ್ಲ. ಓಕೆ, ಈಗ ಕಾಪರ್ ಆ ಕಡೆ, ಹೈಡ್ರೋಜನ್ ಈ ಕಡೆ, ಅಂದ್ರೆ ಕಾಪರ್ ಆಕ್ಸಿಡೇಷನ್, ಇದ್ರದ್ದು ಇದು ಕ್ಯಾಥೋಡ್, ಇದು ಆ್ಯನೋಡ್, ಅದು ಕ್ಯಾಥೋಡ್. ಇದ್ರದ್ದು ಆಕ್ಸಿಡೇಷನ್, ಅದ್ರದ್ದು ರಿಡಕ್ಷನ್. ಅದಕ್ಕೆ ಅದ್ರದ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಪಾಸಿಟಿವ್ ಇರುತ್ತೆ. ಆಗಲೇ ಜಿಂಕ್ -0.76 ಇತ್ತಲ್ಲ, ಇದ್ರದ್ದು +0.34. Now write the reactions at anode, at cathode. ಬರೀರಿ ಆ್ಯನೋಡ್. ನೀವು ಏನು ಹೇಳ್ತಿರೋದು ಬರೀರಿ. ರೋಲ್ ನಂಬರ್ 84, ರೋಲ್ ನಂಬರ್ 84. ಹಾಂ, ಆಟ್ ಆ್ಯನೋಡ್ ರಿಯಾಕ್ಷನ್ ಹೇಳಿ. ಹಾಂ, H2 ಬ್ಯೂಸ್ ಏನು ಇಲ್ಲೇ ಬರಲಿಲ್ಲ, H+. ಹಾಂ, ಪ್ಲಸ್ ಹಾಂ, cathode reaction Cu plus +2 ಇದೆ, +1 ಪ್ಲಸ್ ಅಷ್ಟ. ಹಾಂ, +2 electrons gives Cu. ಇದು ಒಂದ ಆಟಮ್ ಐತಿ, +1 ಐತಿ ಅಂದ್ರೆ 2 ಎಲೆಕ್ಟ್ರಾನ್ ಹಾಕ್ಬೇಕು. ಇದೇನು ಮಾಡ್ಬೇಕು ಮತ್ತೆ ಕೇಳಿದ್ದೀನಿ ನನಗೆ. ಈಗ ಅಲ್ಲಿ ಹಿಂಗೆ ಹೇಳ್ಕೊಟ್ಟಾರ್ರಿ ನನಗೆ. ಸ್ವಂತ ಹೇಳಿಲ್ಲ, ಇದು ಒಂದು ಕೇಳಿ ಕೂಡ. ಇದು ನಿಮ್ಗೆ ಅರ್ಥ ಆಗತ್ತಿಲ್ರಿ ಎಲ್ಲರಿಗೂ? ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಮೇಕಿಂಗ್ ಯು ಅಂಡರ್ಸ್ಟ್ಯಾಂಡ್? ಹಾಂ, ಇದೇ ಯಾಕೆ ಆಗಲೇ ಹೈಡ್ರೋಜನ್ ಕ್ಯಾಥೋಡ್ ರಿಯಾಕ್ಷನ್ ಬರ್ದಿದ್ವಿ ಹೌದಿಲ್ಲ? ಆಗಲೇ ಬಿಕಾಸ್ ಇಟ್ ವಾಸ್ ಅಂಡರ್ ಗೋಯಿಂಗ್ ಹೈಡ್ರೋಜನ್, ಇಟ್ ವಾಸ್ ಅಂಡರ್ ಗೋಯಿಂಗ್, ನೌ ಇಟ್ ಇಸ್ ಅಂಡರ್ ಗೋಯಿಂಗ್
ಅದಕ್ಕೆ ಆ್ಯನೋಡ್ ಇಸ್ ಅ ಪ್ಲೇಸ್ ವೇರ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಹೈಡ್ರೋಜನ್ ಈಸ್ ಲೂಸಿಂಗ್ ಎಲೆಕ್ಟ್ರಾನ್ಸ್, ಅದಲ್ಲಿಲ್ಲ. ಕಾಪರ್ ಈಸ್ ಗೇನಿಂಗ್ ಎಲೆಕ್ಟ್ರಾನ್ಸ್. ಓವರ್ ಆಲ್ ರಿಯಾಕ್ಷನ್ ಬರೀರಿ ಅಂದ್ರೆ 2 electron ಕ್ಯಾನ್ಸಲ್. ಮುಂದೆ ಹೇಳ್ರಿ H2 plus Cu plus 2 gives 2H plus Cu. Gas, aqueous solid. Therefore ಹೇಳ್ರಿ ನೀವೇನು ಹೇಳ್ತೀರಿ ಬರೀತೀನಿ. Electrode potential of copper, zinc ಅಂತ, copper is equal to plus 0.34. ಪ್ಲಸ್ ಅಂತ ನಾವು ಹೆಂಗೆ ಗೊತ್ತಾಯ್ತು? Because when copper is coupled with SHE, it is undergoing, and those which undergo reduction when coupled with SHE will be positive. Correct? Yes, sir. Okay. Done. ಎಲ್ಲರೂ ಬರ್ಕೊಂಡ್ರಿ ಇದು? ಎವ್ರಿವನ್? ಓಕೆ. ಈಗ ಪಟ್ ಅಂತ ಈ ಕನ್ಸೆಪ್ಟ್ ಅರ್ಥ ಆಗಿತ್ತೋ ಇಲ್ಲೋ ಅಂತ ನಾ ಅರ್ಥ ಮಾಡ್ಕೊಳಕ್ಕೆ ರೋಲ್ ನಂಬರ್ 94ಗೆ ಒಂದು ಕ್ವಶನ್ ಕೇಳ್ತೀನಿ. ಹೂ ಇಸ್ 94? ಕೂತಲ್ಲೇ ಹೇಳ್ಬೋದು. ಎಲಿಮೆಂಟ್ ಎಕ್ಸ್, ಯಾವುದೋ ಒಂದು ಎಲಿಮೆಂಟ್, ಅದನ್ನು SHE ಜೋಡಿ ಕಪಲ್ ಮಾಡಿ, ಅದರದ್ದು ಎಕ್ಸ್ದು ರಿಡಕ್ಷನ್ ಆಗತ್ತೆ. ಅದರದ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಪಾಸಿಟಿವ್ ಇರುತ್ತೋ ನೆಗೆಟಿವ್? ಪಾಸಿಟಿವ್. ಕರೆಕ್ಟ್? ಹೋಗ್ರಿ. ಕರೆಕ್ಟ್? ಕರೆಕ್ಟ್. ಬಿಕಾಸ್ ಅದರದ್ದು SHE ಜೋಡಿ ಕಪಲ್ ಮಾಡಿದಾಗ ರಿಡಕ್ಷನ್ ಆದ್ರೆ ಅದರದ್ದು ಪಾಸಿಟಿವ್, SH ಜೋಡಿ ಕಪಲ್ ಮಾಡಿದಾಗ ಅದ್ರದ್ದು ಆಕ್ಸಿಡೇಷನ್ ಆದ್ರೆ ನೆಗೆಟಿವ್. ಓಕೆ. ನೆಕ್ಸ್ಟ್ ಹೆಡಿಂಗ್, ಇದೊಂದು ಟಾಪಿಕ್ ಮುಗಿಸ್ಬೇಕು ನಾವು ಈ ಕ್ಲಾಸ್ನಾಗ. ಗಿಬ್ಸ್ ಫ್ರೀ ಎನರ್ಜಿ ಆ್ಯಂಡ್ EMF ಆಫ್ ಅ ಸೆಲ್. ಗಿಬ್ಸ್ ಫ್ರೀ ಎನರ್ಜಿ, ಹರ್ಷಲ್ ಗಿಬ್ಸ್ ಅಲ್ಲ. ಹರ್ಷಲ್ ಗಿಬ್ಸ್ ಕೇಳಿದ್ರಿ ನೀವು ಹೆಸರು? ಹೋಲ್ಬಿಡ್ರಿ, ಅದನ್ನ ಹೇಳೋ ಟೈಮಲ್ಲಿ. ಈಗ ಕ್ರಿಕೆಟರ್ ನಾವು, ಬ್ಯಾಡ್. ಈಗ ಗಿಬ್ಸ್ ಫ್ರೀ ಎನರ್ಜಿ ಆ್ಯಂಡ್ EMF ಆಫ್ ಅ ಸೆಲ್. ನಮ್ಗೆ EMF ಆಫ್ ಅ ಸೆಲ್ ಅಂತ ಗೊತ್ತು ಏನು? E ಕ್ಯಾಥೋಡ್ ಮೈನಸ್ E ಆ್ಯನೋಡ್, ಇದು ಫಾರ್ಮುಲಾ ಆಯ್ತು. ಅಂದ್ರೆ ಏನು? EMF ಅಂದ್ರೆ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಎಲೆಕ್ಟ್ರೋಡ್ಸ್ ಆಫ್ ಅ ಸೆಲ್. ಹೆಡಿಂಗ್ ಹಾಕಿದ್ರಿ, ಗಿಬ್ಸ್ ಫ್ರೀ ಎನರ್ಜಿ ಆ್ಯಂಡ್ EMF ಆಫ್ ಅ ಸೆಲ್. ಇದಕ್ಕೆ ಲಕ್ಷ ಕೊಡ್ರಿ, ಒಂದು ಫಾರ್ಮುಲಾ ಆಯಿತು, ಇದಕ್ಕೆ ಡಿರೈವೇಷನ್ ಇಲ್ಲ. ಡೈರೆಕ್ಟ್ ಒಂದು ಫಾರ್ಮುಲಾ ಬರೆದ್ಬಿಡ್ತೀನಿ ನಾನು, ಅದನ್ನ ನೆನ್ಪಿಟ್ಕೋಬೇಕು. ಆ ಫಾರ್ಮುಲಾ ನಾವು ಹೆಂಗೆ ಯೂಸ್ ಮಾಡ್ಕೊಳ್ಳೋದು, ಅದ್ರದ್ದು ಇಂಪಾರ್ಟೆನ್ಸ್ ಏನು ನಾನು ಡಿಸ್ಕಷನ್ ಮಾಡೋಣ. ಬರ್ಕೋರಿ. ಡೆಲ್ಟಾ ಜಿ ಅಂದ್ರೆ EMF ಆಫ್ ಅ ಸೆಲ್, ಹೌದಲ್ಲ? ಚೇಂಜ್ ಇನ್ ಗಿಬ್ಸ್ ಫ್ರೀ ಎನರ್ಜಿ. ಡೆಲ್ಟಾ ಜಿ ಈಸ್ ಈಕ್ವಲ್ಸ್ ಟು, ನಾನು ಇಲ್ಲಿ ಬರಿತೀನಿ, ಡೆಲ್ಟಾ ಜಿ ಈಸ್ ಈಕ್ವಲ್ಸ್ ಟು ಮೈನಸ್ delta G is equals to minus NFE cell. ಇದು ಏನ್ರ ಇದ್ರಾಗ ಬಂದಿತ್ತಂದ್ರೆ ಈಕ್ವಿಲಿಬ್ರಿಯಂ ಹೋದ ವರ್ಷ ಈ ಫಾರ್ಮುಲಾ. ಡೆಲ್ಟಾ ಜಿ ಇಸ್ ಈಕ್ವಲ್ಸ್ ಟು ಬರ್ಕೊಂಡ್ರಿ ಮೈನಸ್ NFE cell where ಕೆಳಗೆ where delta G is equals to, ಸ್ವಲ್ಪ ಲಗು ಲಗು ಬರ್ಕೊಳ್ಳಿ, delta G is equals to change in Gibbs free energy. change in Gibbs free energy F is equals to, ನಿಮಗೆ ಗೊತ್ತಿರ್ತದೆ ಈಗ ಗೊತ್ತಿಲ್ಲ? F is equals to 96,500 coulomb. Faraday's constant ಬಂದಿಲ್ಲ ಅಂದ್ರೆ ಫಿಸಿಕ್ಸ್ ನಾಗ ಇನ್ನು. F is equals to 96,500 coulomb, ಕ್ಯಾಪಿಟಲ್ C ಬರೆದು ಬ್ರಾಕೆಟ್ನಾಗ ಫ್ಯಾರಡೇ, ನಾ ಇಲ್ಲಿ ಬರೀತೀನಿ ತಡ್ರಿ. F is equals to 96,500 coulomb ಬ್ರಾಕೆಟ್ನಾಗ ಫ್ಯಾರಡೇಸ್ ಕಾನ್ಸ್ಟೆಂಟ್.
ಫ್ಯಾರಡೇಸ್ ಕಾನ್ಸ್ಟಂಟ್ ಅಂದ್ರೆ ಏನು, ಎಫ್ ಇಸ್ ಈಕ್ವಲ್ಸ್ ಟು ಇದ ಯಾಕೆ ವ್ಯಾಲ್ಯೂ ಅನ್ನೋದನ್ನ ರೋಹಿತ್ ಸರ್ಗೆ ಕೇಳ್ರಿ, ಅವರು ಹೇಳ್ತಾರ. ಮೊನ್ನೆ ಇನ್ನೊಂದು ಕೇಳ್ರಿ ಅಂತ ಹೇಳಿದೆ, ಕೇಳಿದ್ರಿ? ಹಾಂ, ಅದನ್ನೇ ಹೇಳತ್ತಾರ. ಎಲೆಕ್ಟ್ರಾನ್ಸ್ ಹಿಂಗೆ ಹೋದ್ರೆ ಎಲೆಕ್ಟ್ರಿಸಿಟಿ ಹಿಂಗೆ ಬರುತ್ತೆ, ಎದಕ್ಕೆ ಅಂತ ಕೇಳಂತ ಹೇಳಿದ್ದೆ. ಹಾಂ, ಅಂದ್ರೆ ನಿಮಗೆ ಬೇಕು ಅದ್ರದ್ದು ರೀಸನ್, ಎಕ್ಸಾಕ್ಟ್ ರೀಸನ್ ಅಂದ್ರೆ ನೀವು ಆಲ್ರೆಡಿ ಡಿಸ್ಕಸ್ ಮಾಡಿರಿ. ನಾನು ಜೊತೆ ಡಿಸ್ಕಸ್ ಮಾಡಿದ್ರೆ ಅಷ್ಟು ಕ್ಲಿಯರ್ ನಿಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ನನಗೂ ಗೊತ್ತಿಲ್ಲ. ಓಕೆ, ಸೊ ಇದೇನಂತ ಅವ್ರಿಗೆ ಕೇಳಿ, ಫ್ಯಾರಡೇಸ್ ಕಾನ್ಸ್ಟಂಟ್ ಅವ್ರು ಹೇಳ್ತಾರೆ. ಇದು ಬರದೆ ಈಗ ಏನೇನು ಬರ್ತೀರಿ ನೀವು, ಇದನ್ನು ಬರ್ತದಲ್ರಿ, ಡೆಲ್ಟಾ ಜಿ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಗಿಬ್ಸ್ ಫ್ರೀ ಎನರ್ಜಿ, ಎಫ್ ಇಸ್ ಈಕ್ವಲ್ಸ್ ಟು ಫ್ಯಾರಡೇಸ್ ಕಾನ್ಸ್ಟಂಟ್ 96,500 ಕೂಲಂಬ್, ಇ ಸೆಲ್ ಇಸ್ ಈಕ್ವಲ್ಸ್ ಟು ಇ ಎಮ್ ಎಫ್ ಆಫ್ ದ ಸೆಲ್. ಇದು ಗೊತ್ತೈತಿಲ್ಲ ನಿಮ್ಗೆ? ಹಾಂ, ಇ ಸೆಲ್ ಇಸ್ ಈಕ್ವಲ್ಸ್ ಟು ಇ ಎಮ್ ಎಫ್ ಆಫ್ ದ ಸೆಲ್. ಎನ್ ಇಸ್ ಈಕ್ವಲ್ಸ್ ಟು n is equal to number of electrons exchanged, number of electrons exchanged during the cell reaction. Time nodatar nodi, number of electrons exchanged during the cell reaction. N is equals to number of electrons exchanged during the cell reaction. Next, ellaru in the previous case when I connected a copper with SHE, N was 2. N andre number of electrons exchanged during the cell reaction. When copper was coupled with SHE, hydrogen lost 2 electrons, copper gained 2 electrons. So number of electrons exchanged 2. It was the same in the earlier case when zinc was coupled with SHE. N is equals to, what is N? Number of electrons exchanged in the cell reaction. Correct? So idu delta G, idu N, idu F, idu E cell. ಇವೆಲ್ಲ ಏನು ಗೊತ್ತಾಯ್ತು? ಈಗ ಡೆಲ್ಟಾ ಜಿ ನಮಗೆ ಹೆಂಗೆ ಗೊತ್ತು ಅಂದ್ರೆ ಹಿಂಗೆ ಗೊತ್ತು. ಡೆಲ್ಟಾ ಜಿ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಚ್ minus T delta S. When you see this formula, does any bell ring in any corner of your mind? A bell rang, but we are not able to identify the exact sound of the bell. Change in Gibbs free energy is equals to change in enthalpy minus temperature into change in entropy. Correct? Yes sir. Idru values ge ಏನೋ ಒಂದು significance ಇತ್ತು. Delta G is equals to, so delta G ಇಲ್ಲಿ less than 0 ಬಂದ್ರೆ ಅದು non, the reaction is spontaneous. Spontaneous ಅಂದ್ರೆ ತಂತಾನ ಆಗುತ್ತ, ನಾವು ಮಾಡಿಸೋ ಅವಶ್ಯಕತೆ ಇಲ್ಲ. ಡೆಲ್ಟಾ ಜಿ ಗ್ರೇಟರ್ ದೆನ್ 0 ಬಂದ್ರೆ ನಾನ್ ಸ್ಪಾಂಟೇನಿಯಸ್, ರಿಯಾಕ್ಷನ್ ತಂತಾನ ಆಗಂಗಿಲ್ಲ. ಡೆಲ್ಟಾ ಜಿ 0 ಬಂದ್ರೆ ದ ರಿಯಾಕ್ಷನ್ ಈಸ್ ಆಟ್ ಈಕ್ವಿಲಿಬ್ರಿಯಂ. ಆಡುನುಬ ಕೆಡಿಸುನುಬ. ಈಗ ಈ ಡಿಸ್ಕಷನ್ನ ಈ ಕಂಟೆಕ್ಸ್ಟ್ನಾಗ ಮಾತಾಡಬೇಕು. ಏನು ಹಂಗಂದ್ರೆ ಅಂತ ಅರ್ಥ ಮಾಡ್ಕೊಳಕ್ಕೆ ಇನ್ನೊಂದು ಹೆಡ್ಡಿಂಗ್ ಹಾಕೋದು. ಸ್ವಲ್ಪ ಲೇಟ್ ಆದರೆ ಇದನ್ನು ಮುಗಿಸ್ಬಿಡ್ತೀನಿ ನಾನು ಇವತ್ತು. ಹಾಂ, ಈ ಬೇಕಂತ ಅನ್ನೋದು ಅವಾಗ. ಹಾಂ, feasibility of a cell reaction. Feasibility spelling ಹೇಳೇನ್ರಿ, FEASIBILITY. Feasibility of a cell reaction. Feasibility of a cell reaction. ಏನು ಹಿಂಗಂದ್ರೆ ಲಕ್ಷ ಕೊಡ್ರಿ, ಫೀಸಿಬಿಲಿಟಿ ಆಫ್ ಅ ಸೆಲ್ ರಿಯಾಕ್ಷನ್ ಅಂದ್ರೆ ಆ ಸೆಲ್ ರಿಯಾಕ್ಷನ್ ಆಗುತ್ತೋ ಇಲ್ಲೋ ಅಂತ ಹೇಳುದು. ಇಸ್ ಇಟ್ ಫೀಸಿಬಲ್ ಆರ್ ನಾಟ್?
ಈಗ ಲಕ್ಷ ಕೊಡ್ರಿ ಒಂದು ಸ್ವಲ್ಪ. Electrochemistry is broadly classified into two. First category, certain chemical reactions produce electricity. Second category, electricity makes certain chemical reactions happen which wouldn't have happened otherwise. ಹೌದಿಲ್ಲ? ಸೊ ಈಗ ಫಸ್ಟ್ ಕ್ಯಾಟಗರಿ, ಆ ರಿಯಾಕ್ಷನ್ಸ್ ಆಗಿ ಎಲೆಕ್ಟ್ರಿಸಿಟಿ ನಮಗೆ ಕೊಡ್ಬೇಕು. ಹೌದಿಲ್ಲ? ಸೊ ನನಗೆ ಯಾವುದೋ ಒಂದು ಸೆಲ್ ಕೊಟ್ರ ಅಂದ್ರೆ, ಸೆಲ್ ಈಗ ತೊಗೊಂಡು ಕೊಟ್ರೆ ಒಂದು ಸೆಲ್ ಒಳಗೆ 2 ಎಲೆಕ್ಟ್ರೋಡ್ ಇರ್ತಾವೆ. 2 ಎಲೆಕ್ಟ್ರೋಡ್ ಇರ್ತಾವೆ. ಯಾವ 2 ಇರ್ತಾವೆ? ಆ ಸೆಲ್ನಾಗ ಅದಾವೆ. ಈಗ ಆ ಸೆಲ್ ನಾನು ನೋಡಿ ಏನು ಹೇಳಬೇಕು, ಆ ಸೆಲ್ ವರ್ಕಿಂಗ್ ಆಯ್ತೋ ಇಲ್ಲೋ ಅಂತ ಹೇಳಬೇಕು. ಅಂದ್ರೆ ಅದರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದೋ ಇಲ್ಲೋ ಅಂತ ಹೇಳಬೇಕು. ಆ ಸೆಲ್ನಾಗ ರಿಯಾಕ್ಷನ್ಸ್ ಏನಾಗ್ತಾವಲ್ಲ, ಆಟ್ ಆ್ಯನೋಡ್ ಆಟ್ ಕ್ಯಾಥೋಡ್ ಆಗಿ ಓವರ್ ಆಲ್ ಸೆಲ್ ರಿಯಾಕ್ಷನ್ ಏನು ಬರುತ್ತಲ್ಲ, ತೆಗ್ದಿನ ಓವರ್ ಆಲ್ ಸೆಲ್ ರಿಯಾಕ್ಷನ್ ಬರುತ್ತಲ್ಲ, ಅದರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೋ ಇಲ್ಲೋ ಅಂತ ಹೇಳಬೇಕು. ಇದ ಹೇಳುದು ಈಸ್ ಟು ಟೆಲ್ ವೆದರ್ ದ ಸೆಲ್ ರಿಯಾಕ್ಷನ್ ಈಸ್ ಫೀಸಿಬಲ್ ಆರ್ ನಾಟ್. ಅರ್ಥ ಆತಾ? ಹೆಂಗೆ ಹೇಳುದು ಇದನ್ನ ಯೂಸ್ ಮಾಡ್ಕೊಂಡು ಹೇಳ್ತೀನಿ ನಾನು. ಅದ ಹೆಂಗ ಅಂತಂದ ಹೇಳ್ತೀನಿ, ಈಗ ನೀವು ಬರ್ಕೋರಿ. ಈಗ ಲಕ್ಷ ಕೊಡ್ರಿ, ನಾನು ಸ್ಟೇಟ್ಮೆಂಟ್ ಮಾಡ್ತೀನಿ, ಇದು ಕರೆಕ್ಟ್ ತಪ್ಪು ವಿಚಾರ ಮಾಡಿ ನೀವು ಹೇಳಿ. ಫಾರ್ ದ ಸೆಲ್ ರಿಯಾಕ್ಷನ್ ಟು ಬಿ ಫೀಸಿಬಲ್, ಫಾರ್ ದ ಸೆಲ್ ಟು ಬಿ ವರ್ಕಿಂಗ್, ಆ ಸೆಲ್ ವರ್ಕ್ ಆಗ್ಬೇಕಂದ್ರೆ ದ ಓವರ್ ಆಲ್ ಸೆಲ್ ರಿಯಾಕ್ಷನ್ ಶುಡ್ ಬಿ ಸ್ಪಾಂಟೇನಿಯಸ್. ಹೌದಿಲ್ಲ? ಸ್ಪಾಂಟೇನಿಯಸ್ ಅಂದ್ರೆ ಏನು? ತಂತಾನ ಆಗುದು. ಆ ಸೆಲ್ ವರ್ಕಿಂಗ್ ಇರೋದಕ್ಕೂ ಆ ರಿಯಾಕ್ಷನ್ ಸ್ಪಾಂಟೇನಿಯಸ್ ಇರೋದಕ್ಕೂ ಏನು ಸಂಬಂಧ? ಇಲ್ಲಿ ನಾವು ಫೋರ್ಸ್ ಮಾಡಿ ಏನಾರ ಮಾಡ್ಸತ್ತೀವೇನ? ಏನು ರಿಯಾಕ್ಷನ್ ಆಗಿ ನಮಗೆ ಎಲೆಕ್ಟ್ರಿಸಿಟಿ ಕೊಡೋದೈತೋ? ರಿಯಾಕ್ಷನ್ ತಂತಾನ ಆಗಿ ಎಲೆಕ್ಟ್ರಿಸಿಟಿ ಕೊಡೋದೈತಿ. ತಂತಾನ ಆಗುದಂದ್ರೆ ಸ್ಪಾಂಟೇನಿಯಸ್ ನಾನ್ ಸ್ಪಾಂಟೇನಿಯಸ್? ಸೊ ಆ ರಿಯಾಕ್ಷನ್ ಸ್ಪಾಂಟೇನಿಯಸ್ ಇತ್ತು ಅಂದ್ರೆ ಆ ಸೆಲ್ ರಿಯಾಕ್ಷನ್ ಲಕ್ಷ ಕೊಡ್ಬೇಕು ಎಲ್ಲರೂ. ಆ ಸೆಲ್ ರಿಯಾಕ್ಷನ್ ಸ್ಪಾಂಟೇನಿಯಸ್ ಇತ್ತು ಅಂದ್ರೆ ಆ ಸೆಲ್ ವರ್ಕಿಂಗ್ ಐತಿ ಅನ್ಬೋದು. ಅದಕ್ಕೆ ಆ ಸೆಲ್ಗೆ ನಾನು ಡೆಲ್ಟಾ ಜಿ ಲೆಸ್ ದೆನ್ 0 ಅಂತ ಹೇಳಿದ್ರೆ ಅದು ವರ್ಕಿಂಗ್ ಅಂತ ಹೇಳ್ಬೋದು. ಆ ಸೆಲ್ ನಂಗೆ ಯಾವುದೋ ಒಂದು ಸೆಲ್ ತಂದು ಕೊಟ್ಟಾರ, ಆ ಸೆಲ್ ಡೆಲ್ಟಾ ಜಿ ಲೆಸ್ ದೆನ್ 0 ಅಂತ ನಾ ಹೇಳಿದ್ರೆ ಅದು ವರ್ಕಿಂಗ್ ಐತೆ ಅಂತ ಹೇಳ್ಬೋದು. ಏನ್ ಸಂಬಂಧ? ಡೆಲ್ಟಾ ಜಿ ಲೆಸ್ ದೆನ್ 0 ಇತ್ತಂದ್ರೆ ಆ ಸೆಲ್ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್. Less than 0 is spontaneous. If the cell reaction is spontaneous, the cell is working. Or in other words, the cell is feasible. ಎಂತ ಮಸ್ತ್ ಹೇಳಕತ್ತೀನಿ, ಮಕ್ಕಳು ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಟೈಮ್ ಆಗೈತೆ ಅಂತ ಹಿಂಗಂದ್ರೆ ರಿಯಾಕ್ಷನ್ ಅರ್ಥ ಆಗತೈತಿಲ್ಲ? ಏನು ಅರ್ಥ ಆಗತೈತಿ? ಡೆಲ್ಟಾ ಜಿ ಲೆಸ್ ದ್ಯಾನ್ 0 ಇದ್ರ ದ ಸೆಲ್ ರಿಯಾಕ್ಷನ್ ಈಸ್ ಸ್ಪಾಂಟೇನಿಯಸ್. ಇಫ್ ದ ಸೆಲ್ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್, ದ ಸೆಲ್ ಈಸ್ ಫೀಸಿಬಲ್. ಸ್ಪಾಂಟೇನಿಯಸ್ ಇದ್ರಷ್ಟ ಫೀಸಿಬಲ್. ಯಾಕ? ಕ್ಯಾಟಗರಿ 1 ಏನು ನಮ್ದು ಎಲೆಕ್ಟ್ರೋಕೆಮಿಸ್ಟ್ರಿ ಇದು. ಸರ್ಟನ್ ಕೆಮಿಕಲ್ ರಿಯಾಕ್ಷನ್ಸ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ವಿ ಆರ್ ನಾಟ್ ಮೇಕಿಂಗ್ ದೆಮ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಆರ್ ವಿ? ತಾವ ಆಗತ್ತಾವಿಲ್ಲ. ತಾವ ಆಗುದಕ್ಕೆ ಏನಂತೀವಿ? ಸ್ಪಾಂಟೇನಿಯಸ್ ಅಂತೀವಿ. ಸೊ ಇಫ್ ದ ಸೆಲ್ ರಿಯಾಕ್ಷನ್ ಈಸ್ ಸ್ಪಾಂಟೇನಿಯಸ್, the cell is feasible. Got it? Yes, sir. Everyone? Yes, sir. Ha. ಈಗ ಬರ್ಕೋರಿ. If delta G is less than 0, if delta G is less than 0, the cell is feasible. If delta G is less than 0, the cell is feasible. Second line, if delta G is greater than 0, if delta G is greater than 0, the cell is not feasible. They are not working anta. Hodilla? Yes, sir. If delta G is greater than 0, ಏನು? The cell is not feasible. If delta G is equal to 0, if delta G is equal to 0, ಈಗ ಸ್ಟೇಟ್ಮೆಂಟ್ಸ್ ಬೇರೆ ಆಗುತ್ತೆ. The cell reaction is at equilibrium. The cell reaction is at equilibrium.
If delta G is equals to 0, the cell reaction is at equilibrium. The cell reaction is at equilibrium ಅಂತ ಹೇಳಿದ್ವಿ. Is it feasible or not ಅಂತ ಹೇಳಿದಲ್ಲ. So if the cell reaction is at equilibrium, it is not feasible ಅಂತ ಕನ್ಸಿಡರ್ ಮಾಡಬಹುದು. ಈಕ್ವಿಲಿಬ್ರಿಯಮ್ನಾಗ ಇದ್ರೆ ಅದು ರಿವರ್ಸಿಬಲ್ ರಿಯಾಕ್ಷನ್ ಇತ್ತು ಅನ್ಕೋರಿ. ಓವರ್ ಆಲ್ ರಿಯಾಕ್ಷನ್ ನಮ್ಮದು ಎಷ್ಟು ಸಾಲಿಡ್ ಸೊಲ್ಯೂಷನ್ ಹೊಂಟೈತಿ ಅಷ್ಟು ಸೊಲ್ಯೂಷನ್ನಾಗ ಇದ್ದಿದ್ದು ಅಯ್ಯೊಂದು ಸಾಲಿಡ್ನಾಗ ಬರ್ತಿರ್ತೈತಿ. ಹಿಂಗಾದ್ರೆ ನಮ್ಮ ಸೆಲ್ ಕೆಲಸ ಮಾಡಂಗಿಲ್ಲ. ಈಕ್ವಿಲಿಬ್ರಿಯಮ್ ಕೆಡಿಸಿದಾಗ ಅವಾಗ ಅದಾಗುತ್ತೆ. ಅರ್ಥ ಆಗತೈತಿ? ಸೊ ಇಫ್ ಡೆಲ್ಟಾ ಜಿ ಇಸ್ ಲೆಸ್ ದೆನ್ 0, ದ cell is if the delta G is greater than 0, cell is not feasible. If delta G is equals to 0, the cell reaction is at equilibrium. Okay. ಇದನ್ನ 2 minutes maximum 2 minutes. ಇದನ್ನ ನಾನು ಹಿಂಗೆ ಬರಿತೀನಿ. If delta G is less than 0, if delta G ಇಲ್ಲಿ ಬರ್ದಿಲ್ಲ ಆಗಲೇ ಬರ್ಸಿದ್ದು. If delta G is less than 0, the cell is feasible ಅಂದಿದೆ. ಹಾಂ, ಅಲ್ಲೇ ಬ್ರಾಕೆಟ್ನಾಗ ಜಾಗ ಇಲ್ಲ ಅಂದ್ರೆ ಅದ್ರ ಮೇಲೆ ಈ ಸೆಲ್ ಇಸ್ ಗ್ರೇಟರ್ ದೆನ್ 0 ಏನಿದ್ದಲ್ಲೇ ಡೆಲ್ಟಾ ಜಿ ಲೆಸ್ ದೆನ್ 0 ಇದ್ದಲ್ಲೇ ಈ ಸೆಲ್ ಇಸ್ ಗ್ರೇಟರ್ ದೆನ್ 0 ಬರ್ಕೋರಿ. ಇಫ್ ಈ ಸೆಲ್ ಇಸ್ ಗ್ರೇಟರ್ ದೆನ್ 0, ದ ಸೆಲ್ ಇಸ್ ಫೀಸಿಬಲ್. ಎರಡನೇ ಸ್ಟೇಟ್ಮೆಂಟ್ನಾಗ if E cell is less than 0, the cell is not feasible. If E cell is less than 0, the cell is not feasible. If E cell is equals to 0, cell reaction is at. If E cell is equals to 0, ಹೇಳ್ರಿ cell reaction is at equilibrium. ಈಗ ನಮ್ಗೆ ಹಿಂಗೆ ಗೊತ್ತಾತಪ್ಪ. ಇಫ್ ಡೆಲ್ಟಾ ಜಿ ಇಸ್ ಲೆಸ್ ದೆನ್ 0, ದ ರಿಯಾಕ್ಷನ್ ವಿಲ್ ಬಿ ಲಕ್ಷ ಕೊಡ್ರಿ ಇದನ್ನು ಹೇಳಿ ಮುಗಿಸ್ಬಿಡ್ತೀನಿ. ಇಫ್ ಡೆಲ್ಟಾ ಜಿ ಇಸ್ ಲೆಸ್ ದೆನ್ 0, ದ ಸೆಲ್ ರಿಯಾಕ್ಷನ್ ವಿಲ್ ಬಿ ಸ್ಪಾಂಟೇನಿಯಸ್. ಇಫ್ ಇಟ್ ಈಸ್ ಸ್ಪಾಂಟೇನಿಯಸ್, ದ ಸೆಲ್ ಈಸ್ ಫೀಸಿಬಲ್. ಗೊತ್ತು ಇದೇನಿದು. ಇಫ್ ಈ ಸೆಲ್ ಇಸ್ ಗ್ರೇಟರ್ ದೆನ್ 0 ಇದನ್ನ ಅಂತೀಯಲ್ಲ, ಲಕ್ಷ ಕೊಡ್ರಿ. ಡೆಲ್ಟಾ ಜಿ ಇಸ್ ಈಕ್ವಲ್ಸ್ ಟು ಮೈನಸ್ ಎನ್ ಎಫ್ ಈ ಸೆಲ್. ಹೌದಾ? ಇದು ಬರ್ದೇನಿಲ್ಲ. ಇದು ಎನ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಕ್ಸ್ಚೇಂಜ್. ಇದು ಕಾನ್ಸ್ಟೆಂಟ್. ಫ್ಯಾರಡೇಸ್ ಕಾನ್ಸ್ಟೆಂಟ್, ಅದ್ರ ಹೆಸರಿನಾಗ ಕಾನ್ಸ್ಟೆಂಟ್. ಸೊ ಇದು ಕಾನ್ಸ್ಟೆಂಟ್. ಹೆಂಗ್ಸ್ ಪ್ರೂವ್ಡ್. ಇದು ನೆಗೆಟಿವ್ ಇದ್ರೆ ಇದು ಪಾಸಿಟಿವ್ ಇರುತ್ತೆ, ಇದು ಪಾಸಿಟಿವ್ ಇದ್ರೆ ಇದು ನೆಗೆಟಿವ್ ಇರುತ್ತೆ. ಇಫ್ ಡೆಲ್ಟಾ ಜಿ ಇಸ್ ಲೆಸ್ ದೆನ್ 0, ಈ ಸೆಲ್ ವಿಲ್ ಬಿ ಗ್ರೇಟರ್ ದೆನ್ 0. ಡೆಲ್ಟಾ ಜಿ ಇಸ್ ಈಕ್ವಲ್ಸ್ ಟು ಮೈನಸ್ ಇ ಸೆಲ್ ಅಥವಾ ಇ ಸೆಲ್ ಇಸ್ ಈಕ್ವಲ್ಸ್ ಟು ಮೈನಸ್ ಡೆಲ್ಟಾ ಜಿ. ಹೌದಿಲ್ಲ? ಇದು ಪಾಸಿಟಿವ್ ಇದ್ರ ಇ ಸೆಲ್ ನೆಗೆಟಿವ್ ಇರುತ್ತೆ, ಇ ಸೆಲ್ ನೆಗೆಟಿವ್ ಇದ್ರ ಡೆಲ್ಟಾ ಜಿ ನೆಗೆಟಿವ್ ಇರುತ್ತಾ? ಡೆಲ್ಟಾ ಜಿ ನೆಗೆಟಿವ್ ಇದ್ರೆ ಇ ಸೆಲ್ ಪಾಸಿಟಿವ್ ಇರುತ್ತಾ? ಅದಕ್ಕೆ ಡೆಲ್ಟಾ ಜಿ ಲೆಸ್ ದೆನ್ 0 ಅಂದ್ರೆ ದ ಸೆಲ್ ಇಸ್. In the same way, I can say if E cell is greater than 0, the cell is feasible. If E cell is less than 0, if E cell is equals to 0, the reaction is at equilibrium. Understood? So if the cell has to be feasible, two conditions. What are those two conditions? Delta G less than 0, E cell greater than 0. Correct? ಡೇನಿಯಲ್ ಸೆಲ್ಗೆ ವೆರಿಫೈ ಮಾಡ್ಬಿಡೋಣ. ಡೇನಿಯಲ್ ಸೆಲ್ ಫೀಸಿಬಲ್ ಸೆಲ್ ಹೌದಲ್ಲ? ಇಲ್ಲಾಂದ್ರೆ ಅದನ್ನು ವರ್ಕ್ ಆಗ್ತಿದ್ದಿಲ್ಲ. ವರ್ಕ್ ಆಗತ್ತೈತೆ ಅಂತ ನಾವು ಕಲ್ತೀವಿ ಅದನ್ನು ನಾವು. ಹಾಂ, ಸೊ ಡೇನಿಯಲ್ ಸೆಲ್ಲಿಗೆ ಇ ಸೆಲ್ ಇಸ್ ಈಕ್ವಲ್ಸ್ ಟು ಇ ಕ್ಯಾಥೋಡ್ ಮೈನಸ್ ಇ ಆ್ಯನೋಡ್. ಕ್ಯಾಥೋಡ್ ಯಾವುದು ಡೇನಿಯಲ್ ಸೆಲ್ ಒಳಗೆ? ಕಾಪರ್ ಜಿಂಕೋ. ಕಾಪರ್ದು ರಿಡಕ್ಷನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನು? 0.34. ನಾನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನೋ ಬದಲು ರಿಡಕ್ಷನ್ ಪೊಟೆನ್ಷಿಯಲ್ ಅಂದೆ, ಹೌದಿಲ್ಲ? ಹಾಂ, ಹಂಗೆ ಎದಕ್ಕಂತ ನಾಳಿನ ಕ್ಲಾಸ್ನಾಗ ಹೇಳ್ತೀನಿ. ಪ್ಲಸ್ 0.34 ಮೈನಸ್
Anode minus 0.76 plus 0.34 minus of minus plus 0.76 is equals to plus 1.1 volt. It is E cell of Daniell cell. E cell is plus 1.1 andre E cell is greater than 0. Andre it is understood. Okay, we will conclude here. We will continue tomorrow. Thank you for your patience. Extra 5 ನಿಮಿಷ 10 ನಿಮಿಷ ಕುಂತಿರ್ರಿ ಅದಕ್ಕೆ. ಓಕೆ.